ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿನಲ್ಲಿ ಮತ್ತೆ ಸದಾಶಿವನಗರ ಠಾಣಾ ವ್ಯಾಪ್ತಿನಲ್ಲಿ 2 ಪ್ರಕರಣ ದಾಖಲಾಗಿದ್ದು. ಈ ಕಾನ್ಫರೆನ್ಸಸ್ ನಡೀಬೇಕಾದ್ರೆ ಫಾರಿನ್ನಿಂದ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಎಲ್ಲಿ ಇವೆಂಟ್ಸ್ ಇದೆ, ಎಲ್ಲಿ ಕಾನ್ಫರೆನ್ಸಸ್ ಇದೆ, ಮೀಟಿಂಗ್ಸ್ ಇದೆ, ನ್ಯೂಸ್ ಮೂಲಕ ಅಥವಾ ವಿಡಿಯೋಸ್ ಮೂಲಕ ಅಥವಾ ಎಲ್ಲಿ ಇನ್ಫಾರ್ಮೇಶನ್ ಸಿಗಿದೆ ಅದನ್ನು ಪಡ್ಕೊಂಡು ಆ ಎಲ್ಲ ಕಾನ್ಫರೆನ್ಸ್ಗೆ ಅವ್ರದ್ದೇ ಡೆಲಿಗೇಟ್ಸ್ ಥರನೇ ಪ್ರಾಪರ್ ಆಗಿ ಸೂಟ್ ಬೂಟ್ ಹಾಕೊಂಡು ನೀಟಾಗಿ ರೆಡಿಯಾಗಿ ಹೋಗ್ತಿದ್ದ. ಅವ್ರೇನಾದರೂ ಅಪ್ಪಿತಪ್ಪಿ ಅವರ ಬ್ಯಾಗ್ಸ್ನ ಇಂಡಿಯಾಗಿ ಇಟ್ಕೊಂಡು ಬೇರೆ ಕಡೆ ಹೋದ ಸಂದರ್ಭದಲ್ಲಿ ಆ ಬ್ಯಾಗ್ಸ್ನ ಎತ್ಕೊಂಡು ಕಳ್ತನ ಮಾಡ್ತಿದ್ದ. ಕಳ್ತನ ಮಾಡುವಂಥ ಉದ್ದೇಶ ಏನಂತಂದರೆ, ಈ ಫಾರಿನ್ ಡೆಲಿಗೇಟ್ಸ್ ಅವರ ಬ್ಯಾಗಲ್ಲಿ ಫಾರಿನ್ ಕರೆನ್ಸಿ ಸಿಗ್ತದೆ. ಸೊ ಬೇರೆ ದೇಶದ ಕರೆನ್ಸಿ ಸಿಕ್ಕಿದಾಗ ಅದರದ್ದು ಹೆಚ್ಚು ವ್ಯಾಲ್ಯೂ ಇರೋದ್ರಿಂದ ಮತ್ತೆ ಅದನ್ನು ಫಾರೆಕ್ಸ್ ಎಕ್ಸ್ಚೇಂಜ್ ಮಾಡಿ ಎಕ್ಸ್ಟ್ರಾ ದುಡ್ಡು ಪಡೆಯುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಿದ್ದ. ಬೇರೆ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ಮತ್ತೆ ನಮ್ಮ ಕ್ರೈಮ್ ಸ್ಟಾಫನ್ನು ರೆಗ್ಯುಲರ್ ಫಾಲೋ ಅಪ್ ಮಾಡೋದ್ರ ಮೂಲಕ ಒಬ್ಬ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರ ಕಡೆಯಿಂದ 3-4 ದೇಶಗಳ ಕರೆನ್ಸಿನ ರಿಕವರ್ ಮಾಡಿದ್ವಿ. ಆತನ ಕಡೆಯಿಂದ $270 US, $2,900 ತೈವಾನೀಸ್ ಡಾಲರು, $2,000 ಆಸ್ಟ್ರೇಲಿಯನ್ ಕರೆನ್ಸಿ ಮತ್ತು 10,000 ಲಾವೋ ಕಂಟ್ರಿದು ಕರೆನ್ಸಿ ಇಷ್ಟು ರಿಕವರಿ ಆಗಿದೆ. ಡೆಲಿಗೇಟ್ಸ್ ತರನೇ ಈತ ಕೂಡ ಆ ಸಂದರ್ಭದಲ್ಲಿ ಆ ಇವೆಂಟ್ ವೆನ್ಯೂಗೆ ಎಂಟ್ರಿ ಆಗ್ತಾನೆ ಮತ್ತು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾನೆ.